ನಿಶ್ಚಿತ್ ಅನ್ನೋ ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ತಮ್ಮ ಮಕ್ಕಳನ್ನ ಯಾರ ಹತ್ರ ಮಾತಾಡಕ್ ಬಿಡಬೇಕು, ಯಾರ ಹತ್ರ ಪರಿಚಯ ಮಾಡಿಕೊಡಬೇಕು, ಸೊ ಈ ಬಗ್ಗೆ ಪೋಷಕರಲ್ಲಿ ಈಗ ಆತಂಕ ಶುರುವಾಗಿದೆ. ಕಾರಣ, ಈ ಪ್ರಕರಣದಲ್ಲಿ ಡ್ರೈವರ್ ಆಗಿ ಒಬ್ಬ ವ್ಯಕ್ತಿ ಬರ್ತಾನೆ, ಮನೆ ಮಗನನ್ನ ಹೊತ್ಕೊಂಡು ಹೋಗ್ತಾನೆ, ಮರ್ಡರ್ ಮಾಡ್ತಾನೆ, ಕುತ್ತಿಗೆ ಸೀಳ್ಬಿಡ್ತಾನೆ, ಮತ್ತೊಬ್ಬ ಆರೋಪಿ ಜೊತೆ ಕೈ ಜೋಡಿಸಿ ಅದಾದ ಮೇಲೆ ಬೆಂಕಿ ಹಚ್ಚಿ ಆ ಮಗುವನ್ನ ಕೊಂದೇ ಬಿಟ್ಟಿದ್ದಾರೆ. ಹಾಗಾಗಿ ಪೋಷಕರೇ ಎಚ್ಚರ, ಎಚ್ಚರ, ಕಟ್ಟೆಚ್ಚರ. ನಿಮ್ಮ ಮಕ್ಕಳ ಬಗ್ಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಯಾವ ತರ ಕಣ್ಣಿಡಬೇಕು, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು ಅಂತ ಕಲಿಸ್ಬೇಕು ಮಕ್ಕಳಿಗೆ. ನೋಡಿ, ಡ್ರೈವರ್ ಆಗಿ ಬರ್ತಾನೆ ಒಬ್ಬ ವ್ಯಕ್ತಿ, ಒಂದಿಷ್ಟು ಸಲುಗೆಯನ್ನ ಬೆಳೆಸ್ಕೊಳ್ತಾನೆ, ಆ ಮಗು ಜೊತೆ ಪರಿಚಿತನಾಗ್ತಾನೆ, ಆಮೇಲೆ ಕಿಡ್ನಾಪ್ ಮಾಡ್ತಾನೆ, ಕೊಲೆ ಮಾಡ್ತಾನೆ, ಹಣಕ್ಕೆ ಡಿಮ್ಯಾಂಡ್ ಇಡ್ತಾನೆ. ಬೆಂಗಳೂರಿನ ಹುಳಿಮಾವಿನಲ್ಲಿ ನಡೆದಿರುವಂತ ಘಟನೆ ಇದು. ಬಾಲಕನನ್ನ ಅಪಹರಿಸಿ ಕೊಂದೇ ಬಿಟ್ಟಿದ್ದಾನೆ ಡ್ರೈವರ್. ಗುರುಮೂರ್ತಿ ಅಂತ ಆತನ ಹೆಸರು. ಹಾಗಾದ್ರೆ ಈ ಗುರುಮೂರ್ತಿ ಯಾರು? ಈತನ ಹಿನ್ನೆಲೆ ಏನು? ಹಣಕ್ಕೆ ಡಿಮ್ಯಾಂಡ್ ಮುಂಚೆಯೇ ಬಾಲಕನನ್ನ ಈತ ಕೊಂದು ಹಾಕಿದ್ಯಾಕೆ? ಕಿಡ್ನಾಪ್, ಮರ್ಡರ್, ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು, ಆಮೇಲೆ ಪೊಲೀಸರ ಹತ್ರ ತಗಲಾಕೊಂಡಿದ್ದು, ಲಾಕ್ ಆಗಿರುವಂತ ಸುದ್ದಿ ಇದು. ನಿಶ್ಚಿತ್ ಅನ್ನೋ ಬಾಲಕನ ಕಿಡ್ನಾಪ್ ಕೊಲೆ ಕೇಸ್ನ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ನಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಈ ಕಿಡ್ನಾಪ್ ಮರ್ಡರ್ ಕೇಸ್ನ ಪಿನ್ ಟು ಪಿನ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಮೃತ ಬಾಲಕ ನಿಶ್ಚಿತ್, ಈತನನ್ನೇ ಕಿಡ್ನಾಪ್ ಮಾಡಿರೋದು. ಇನ್ನೊಂದು ಕಡೆ ಗುರುಮೂರ್ತಿ ಆರೋಪಿಯ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಈತನೇ ಡ್ರೈವರ್. ಮತ್ತೊಬ್ಬ ವೇಣುಗೋಪಾಲ್ ಗುರುಮೂರ್ತಿ ಜೊತೆಗೆ ಕೈ ಜೋಡಿಸಿ ಈ ಬಾಲಕನನ್ನ ನಿಶ್ಚಿತನ್ನ ಕೊಲೆ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದಾರಲ್ಲ, ಈ ಕೃತ್ಯದಲ್ಲಿ ಇಬ್ರು ಕೂಡ ಈಗ ಪಾಲ್ಗೊಂಡಿದ್ರು. ಪೊಲೀಸರು ಹೋದಂತ ಸಂದರ್ಭದಲ್ಲಿ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ, ಪೊಲೀಸರ ಮೇಲೆ ದಾಳಿ ಮಾಡೋದಕ್ಕೆ ಆರೋಪಿಗಳು ಮುಂದಾಗ್ತಾರೆ, ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವ್ರ ಕಾಲಿಗೆ ಗುಂಡೇಟನ್ನ ಹೊಡೆದಿದ್ದಾರೆ, ಆಮೇಲೆ ಲಾಕ್ ಮಾಡಿದ್ದಾರೆ. ಈ ಕಿಡ್ನಾಪ್ ಹೆಂಗ್ ಮಾಡಿದ್ರು, ಕೊಲೆ ಹೆಂಗ್ ಮಾಡಿದ್ರು, ಯಾಕೆ ಮಾಡಿದ್ರು, ಕೊಲೆ ಮಾಡಿದ ಮೇಲೂ ಹಣಕ್ಕೋಸ್ಕರ ಡಿಮ್ಯಾಂಡ್ ಅನ್ನ ಯಾಕಿಟ್ರು, 5 ಲಕ್ಷ ರೂಪಾಯಿ ದುಡ್ಡನ್ನ ಹಿಡ್ಕೊಂಡು ನಿಶ್ಚಿತ್ ತಾಯಿ ಬೆಂಗಳೂರೆಲ್ಲ ಒಂದು ದಿನ ಅಲ್ದಿದ್ದಾರೆ. ತನ್ನ ಮಗ ಸಿಗ್ತಾನೆ, ಜೀವಂತವಾಗಿ ಕರ್ಕೊಂಡ್ಬರ್ಬೇಕು, ದುಡ್ಡು ಹೋದ್ರೆ ಹೋಗ್ಲಿ, ಮಗ ಬೇಕು ಅಂತ ಹೇಳಿ ಆ ತಾಯಿ ಚಡಪಡಿಕೆ ಅವತ್ತು ಇಡೀ ದಿನ ಹೇಗಿತ್ತು ಅಂದ್ರೆ, ತನ್ನ ಮಗ ಕೊಲೆಯಾಗಿದ್ದಾನೆ, ಮರ್ಡರ್ ಆಗಿದ್ದಾನೆ, ಆರೋಪಿಗಳ ಕೈಗೆ ಸಿಕ್ಕಿ ಅಂತ ಒಂದು ಸಣ್ಣ ಸುಳಿವು ಆಕೆಗಿರ್ಲಿಲ್ಲ. ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದಷ್ಟೇ ಆಕೆ ಗೊತ್ತಿತ್ತು. ದುಡ್ಡು ಕೊಟ್ಬಿಟ್ರೆ ತನ್ನ ಮಗನನ್ನ ಬಿಟ್ಟು ಬಿಡ್ತಾರೆ ಅನ್ನೋ ಒಂದು ಆಸೆಯಿಂದ ಆಕೆ ದುಡ್ಡು ಹಿಡ್ಕೊಂಡು ಇಡೀ ಬೆಂಗಳೂರು ಆಟೋದಲ್ಲಿ ಸುತ್ತು ಬಂದಿದ್ದಾರೆ. ಆದ್ರೆ ಈ ಹಂತಕ ಇದಾನಲ್ಲ, ಡ್ರೈವರ್ ಆಗಿ ಬಂದವನು, ಮನೆ ಮಂದಿಯ ಒಂದು ಸ್ನೇಹವನ್ನ ಗಳಿಸ್ತವನು, ನಂಬಿಕೆಯನ್ನ ಗಳಿಸ್ತವನು, ಮಗುವನ್ನ ಸೀದಾ ಕರ್ಕೊಂಡು ಹೋಗಿದ್ದಾನೆ. ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಕಿಲ್ಲರ್ ಡ್ರೈವರ್ ಹೇಗಾಯ್ತು ಅಪಹರಣ ಅನ್ನೋ ಕುರಿತಂತೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ, ಅಂದ್ರೆ ಇದು ಎಲ್ಲಿಂದ ಶುರುವಾಯಿತು, ಅಪಹರಣ ಹೆಂಗಾಯ್ತು, ಅದಾದ್ಮೇಲೆ ಮರ್ಡರ್ ಹೆಂಗಾಯ್ತು. ಜೂನ್ 30ನೇ ತಾರೀಕು ಬಾಲಕ ನಿಶ್ಚಿತ್ ಅಪಹರಣ ಆಗ್ತಾನೆ. ಹೇಗಾಯ್ತು ಈ ಪ್ರಕರಣ ಅನ್ನೋ ಕುರಿತಂತೆ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗೋದಾದ್ರೆ, 30ನೇ ತಾರೀಕು ನಿಶ್ಚಿತನ್ನ ಅಪಹರಣ ಮಾಡಲಾಗುತ್ತೆ. ಟ್ಯೂಷನ್ ಮುಗಿಸಿ ಆತ ಬರ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಜುಲೈ 30ನೇ ತಾರೀಕು, ಇದು ಮೊನ್ನೆ ನಡೆದಿರುವಂತಹ ಘಟನೆ ಇದು. ಜುಲೈ 30ನೇ ತಾರೀಕು ಬಾಲಕ ನಿಶ್ಚಿತನ್ನ ಅಪಹರಣ ಮಾಡ್ತಾರೆ. ಪಾನಿಪುರಿ ಕೊಡಿಸ್ತೀವಿ ಅಂತ ಹೇಳಿ ಆತನನ್ನ ಕಿಡ್ನಾಪ್ ಮಾಡ್ತಾರೆ. ಮನೆಯವರು ಹುಡುಕ್ತಾ ಇದ್ದಾಗ ಸೈಕಲ್ ಮಾತ್ರ ಪತ್ತೆಯಾಗುತ್ತೆ. ನಿಶ್ಚಿತ್ ಸೈಕಲ್ ಮಾತ್ರ ಅಲ್ಲಿ ಒಂದು ಸುಳಿವನ್ನ ಕೊಟ್ಟಿರುತ್ತೆ. ಸಹಜವಾಗಿ ಮನೆಯವರಿಗೆ ಅವಾಗ ಆತಂಕ ಆಗುತ್ತೆ. ಟ್ಯೂಷನ್ಗೆ ಹೋಗಿದಂತ ಹುಡುಗ ಎಲ್ಲಿ ಹೋದ ಅಂತ ಹೇಳಿ ಬನ್ನೇರುಘಟ್ಟದ ಕಡೆಗೆ ಗುರುಮೂರ್ತಿ ಈ ಡ್ರೈವರ್ ಆತನನ್ನ ಕರ್ಕೊಂಡು ಹೋಗಿರ್ತಾನೆ. ರಾತ್ರಿ ಕಿಡ್ನಾಪ್ ಮಾಡಿದ್ದಾಗಿ ಪೋಷಕರಿಗೆ ಒಂದು ಕರೆ ಬರುತ್ತೆ. ನಿಮ್ಮ ಮಗನನ್ನ ನಾವು ಕಿಡ್ನಾಪ್ ಮಾಡಿದ್ದೀವಿ, ನಮ್ಗೆ ಇಂತಿಷ್ಟು ಹಣ ಬೇಕು ಅಂತೆಲ್ಲ ಕಿಡ್ನಾಪರ್ಸ್ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿರ್ತಾರೆ. ಗುರುಮೂರ್ತಿಗೆ ಸಾಥನ್ನ ಕೊಟ್ಟಿರೋದು ಮತ್ತೊಬ್ಬ. ಇಲ್ಲಿ ಇಬ್ರು ಸೇರ್ಕೊಂಡು ಈ ಕೃತ್ಯವನ್ನ ಮಾಡಿರ್ತಾರೆ. ಕಿಡ್ನಾಪ್ಗೆ ಸ್ಕೆಚ್ ಅನ್ನ ನೀಟಾಗಿ ಹಾಕಿರ್ತಾರೆ. ಆಸ್ ಪರ್ ಪ್ಲಾನ್ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಅಂದ್ರೆ ಆ ಹುಡುಗ ಹಾಗಾದ್ರೆ ಬಹಳ ಈಸಿಯಾಗಿ ಅವ್ರ ಜೊತೆ ಹೋದ್ನ ಅಂತಾನು ಕೂಡ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾಕಂದ್ರೆ ಮೊದಲೇ ಗುರುಮೂರ್ತಿ ಪರಿಚಯ ಇರೋದ್ರಿಂದ ಆತ ಕರೀತಾನೆ, ಅಂದ್ರೆ ಮಾತಾಡ್ತಾನೆ, ಹುಡುಗನೂ ಕೂಡ ಅವನ ಜೊತೆಗೆ ಹೋಗ್ಬಿಡ್ತಾನೆ. ಏನೋ ಕಿಡ್ನಾಪ್ ಮಾಡಿದ ಬಳಿಕ ಕೊಲೆ ಮಾಡಿದ್ಯಾಕೆ? ಸಹಜವಾಗಿ ಈ ಪ್ರಶ್ನೆನೂ ಮೂಡುತ್ತಲ್ವಾ. ಕಿಡ್ನಾಪ್ ಮಾಡ್ತಾರೆ, ಹಣಕ್ಕೋಸ್ಕರ ಆ ಹುಡುಗನ ಪೋಷಕರ ಹತ್ರ ಡಿಮ್ಯಾಂಡ್ ಅನ್ನ ಇಡ್ತಾರೆ, ಅವ್ರು ಹಣ ಹಿಡ್ಕೊಂಡು ಬಂದಿದ್ದಾರೆ ಕೂಡ. ಆದ್ರೆ
ಇದೆಲ್ಲ ಪ್ರಕ್ರಿಯೆಗೂ ಮುಂಚಿತವಾಗಿ ಮರ್ಡರ್ ಮಾಡಿಬಿಟ್ಟಿದಾರಲ್ಲ, ಅದ್ಯಾಕೆ ಹಂಗಾದ್ರೆ? ಇವರಿಗೆ ದುಡ್ಡೇ ಬೇಕು ಅಂತಿದ್ರೆ ಹಣ ಇಸ್ಕೊಂಡು ಆ ಹುಡುಗನನ್ನ ಬಿಟ್ಟು ಕಳಿಸ್ಬೋದಾಗಿತ್ತು. ಆದ್ರೆ ಮರ್ಡರ್ ಮಾಡಿದ ಮೇಲೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ಹಾಗಾದ್ರೆ ನಡೆದಿದ್ದೇನು? ಹಣ ಹಿಡ್ಕೊಂಡು ಬಂದಂತ ಪೋಷಕರಿಗೆ ಆಘಾತ ಆಗಿದ್ದು ಯಾವ ತರ? ಆರೋಪಿಗಳು ಈ ಸಂದರ್ಭದಲ್ಲಿ ಹೇಳಿದ್ದೇನು? ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನ್ಯೂಸ್ 18ನಲ್ಲಿ ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ಪೋಷಕರು ನಿಜಕ್ಕೂ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಈ ಸುದ್ದಿಯನ್ನ ನೋಡಿ, ಬಾಲಕನನ್ನ ಕೊಂದಿರುವಂತ ಡ್ರೈವರ್ ಗುರುಮೂರ್ತಿ ಹಿನ್ನೆಲೆ ಏನು? ಯಾಕೆ ಈ ತರ ಮಾಡ್ದ? ದುಡ್ಡಿಗೋಸ್ಕರನೇ ಮಾಡಿದ್ದಾಗಿದ್ರೆ ಮರ್ಡರ್ ಎಲ್ಲ ಯಾಕೆ ಮಾಡ್ದ ಅನ್ನೋದು ಈಗಿರುವಂತ ಪ್ರಶ್ನೆ. ಈ ಕಿಲ್ಲರ್ ಡ್ರೈವರ್ ಕರೆಗೂ ಮುನ್ನವೇ, ಅಂದ್ರೆ ನಿಶ್ಚಿತ್ ಪೋಷಕರಿಗೂ ಕಾಲ್ ಮಾಡೋದಕ್ಕೂ ಮುಂಚಿತವಾಗಿ, ಹಣಕ್ಕೆ ಡಿಮ್ಯಾಂಡ್ ಇಡೋದಕ್ಕೂ ಮುಂಚಿತವಾಗಿ ಕೊಲೆ ಮಾಡಿಬಿಟ್ಟಿದ್ನಲ್ಲ, ಅದು ಯಾಕೆ? ಹಾಗಾದ್ರೆ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಜುಲೈ 30ರ ರಾತ್ರಿ 8 ಗಂಟೆಗೆ ಬಾಲಕ ನಿಶ್ಚಿತ್ ಕೊಲೆಯಾಗಿರುತ್ತೆ. ಜುಲೈ 30ನೇ ತಾರೀಕು ರಾತ್ರಿ ಕೊಲೆ ಮಾಡ್ಬಿಟ್ಟಿರ್ತಾರೆ. ಕಿಡ್ನಾಪ್ ಮಾಡಿದ ಕೆಲ ಹೊತ್ತಲ್ಲೇ ಆ ಹುಡುಗನನ್ನ ಇಬ್ರು ಆರೋಪಿಗಳು ಸೇರ್ಕೊಂಡು ಮರ್ಡರ್ ಮಾಡಿರ್ತಾರೆ. ಅಂದ್ರೆ ಅವ್ರ ಉದ್ದೇಶ ಏನಾಗಿತ್ತು ಹಾಗಿದ್ರೆ? ಆಮೇಲೆ ಅವ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದು. ಫಸ್ಟ್ ಮರ್ಡರೇ ಮಾಡ್ಬಿಟ್ಟಿದ್ದಾರೆ. ಬಾಲಕನ ಕತ್ತನ್ನ ಕೊಯ್ದು ಆರೋಪಿ ಗುರುಮೂರ್ತಿ, ಇದೇ ಡ್ರೈವರ್ ಅಂದ್ರೆ ನಿಶ್ಚಿತ್ ಮತ್ತೆ ಅವರ ಪೋಷಕರ ನಂಬಿಕೆ ಗಳಿಸಿದ್ದಂತ ಡ್ರೈವರೇ ಆತನನ್ನ ಮುಗಿಸ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಏನ್ ಮಾಡ್ತಾರೆ ನೋಡಿ, ಪೆಟ್ರೋಲ್ ಹಾಕಿ ಅಪಹರಣಕಾರ ನಿಶ್ಚಿತ್ ಆ ಬಾಲಕನನ್ನ ಸುಟ್ಟು ಹಾಕ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಒಂದು ಪ್ಲಾನ್ ಮಾಡ್ತಾರೆ. ಅವತ್ತೇ ಮಧ್ಯರಾತ್ರಿ 30ನೇ ತಾರೀಕೆ ಜುಲೈ ಮಧ್ಯರಾತ್ರಿ ನಿಶ್ಚಿತ್ ಪೋಷಕರಿಗೆ ಕರೆ ಮಾಡ್ಬಿಟ್ಟು ನಿಮ್ಮ ಮಗನನ್ನ ನಾವು ಕಿಡ್ನಾಪ್ ಮಾಡಿದ್ದೀವಿ, ಇಂತಿಷ್ಟು ಹಣ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದಾರೆ. 5 ಲಕ್ಷ ಅಂತ ಹೇಳಿ ಮಾಹಿತಿ ಇದೆ. ನಿಶ್ಚಿತ್ ಕೊಲೆ ಮಾಡಿಬಿಟ್ಟು ಇವರು ಅಪಹರಣ ಮಾಡಿದ್ದೀವಿ ಅಂತ ಹೇಳಿ ಡಿಮ್ಯಾಂಡ್ ಮಾಡೋದು. ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಮೇಲೆ ಈ ಕಿಡ್ನಾಪರ್ಸ್ ಏನು ಮಾಡ್ತಾರೆ, ಮರ್ಡರ್ ಮಾಡಿದಂತ ಆರೋಪಿಗಳು ಮೊಬೈಲ್ ಅನ್ನ ಸ್ವಿಚ್ಡ್ ಆಫ್ ಮಾಡಿದ್ದಾರೆ. 5 ಲಕ್ಷ ಕೇಳಿದ್ದಾರೆ, ನಮ್ಮ ಡಿಮ್ಯಾಂಡ್ ಇಷ್ಟಿದೆ, ಇಂತಲ್ಲಿಗೆ ಹಣವನ್ನ ತನ್ನಿ ಅಂತ ಕೇಳಿದ್ದಾರೆ. ಆಮೇಲೆ ಮೊಬೈಲ್ ಅನ್ನ ಸ್ವಿಚ್ಡ್ ಆಫ್ ಮಾಡಿಬಿಟ್ಟಿದ್ದಾರೆ.